ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಸಿನಿಮಾ ಕಳೆದ 25 ವರ್ಷಗಳ ಹಿಂದೆ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಕಳೆದ 25 ವರ್ಷಗಳ ಹಿಂದೆ ರಿಲೀಸ್ ಆದಂಥ ಸಂದರ್ಭದಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಮ್ಯಾನೇಜರ್ ಆಗಿದ್ದಂತಹ ನಾಗರಾಜ್ ಅವರು ಇವತ್ತು ಕೂಡ ಅವರೇ ಇದ್ದಾರೆ. ಸೊ ಕಳೆದ 25 ವರ್ಷಗಳ ಹಿಂದೆ ಇದ್ದಂಥ ಕ್ರೇಜ್ ಹೆಂಗಿತ್ತು, ಇವತ್ತು ರಿಲೀಸ್ ಆದಂಥ ಸಂದರ್ಭದಲ್ಲಿ ಅವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಕಳೆದ 25 ವರ್ಷಗಳಿಂದ ಇದೇ ಥಿಯೇಟ್ರಲ್ಲಿ ಇದ್ರಿ ರಿಲೀಸ್ ಆದಾಗ. ಇವಾಗ ರಿಲೀಸ್ ಆಗಿದೆ, ಈ ಸಂದರ್ಭದಲ್ಲೂ ತಾವೇ ಇದ್ದೀರಿ. ಸೊ ಅವತ್ತು ನೀವು ನೋಡಿದಂಥ ಕ್ರೇಜು, ಇವತ್ತು ಇದ್ದಂಥ ಕ್ರೇಜ್? ಆ್ಯಕ್ಚುಲಿ ಆ ಟೈಮಲ್ಲೆಲ್ಲ 4 ಶೋ ಇತ್ತು ಮತ್ತು ರೇಟ್ ಆಫ್ ಅಡ್ಮಿಷನ್ ಕಡಿಮೆ ಇತ್ತು. ಬಟ್ ಈ ಸಿನಿಮಾ ಬಂದಾಗ, ಮೊದಲನೇ ನಾಯಕ ನಟ ಉಪೇಂದ್ರ ಬಂದಾಗ ತುಂಬ ಕ್ರೇಜು, ತುಂಬ ಇದು ಮೇಡಮ್, ಸಿಕ್ಕಾಪಟ್ಟೆ ಕ್ರೌಡು. ಆವಾಗ ಮ್ಯಾನ್ಯೆಲ್ಲ ಟಿಕೆಟು ಎಲ್ಲ ಇಶ್ಯೂ ಮಾಡ್ತಿದ್ದೆ. ಆನ್ಲೈನ್ ಇರಲಿಲ್ಲ, ಏನಿರಲಿಲ್ಲ, ಬುಕ್ ಮಶ್ ಏನೂ ಇರಲಿಲ್ಲ. ಎಲ್ಲ ಕ್ಯೂ, ಒಂದೊಂದು ಅರ್ಧ ಕಿಲೋಮೀಟರ್ ಕ್ಯೂ ಇರೋದು. ಬೆಳಗ್ಗಿಂದ 4 ಗಂಟೆ 3 ಗಂಟೆ ರಾತ್ರಿ ಟಿಕೆಟ್ ಇಶ್ಯೂ ಮಾಡ್ತಾಯಿದ್ವಿ. ಅಷ್ಟು ಕ್ರೌಡ್ ಫಸ್ಟ್ ಡೇ ಮತ್ತು ಸಂಡೇ ಎಲ್ಲ. ಹಾಗಾಗಿ 25 ವಾರ 3 ಶೋ ಓಡ್ತು. ಆಮೇಲೆ ಇನ್ನೊಂದು ಶೋ ಕಲೆಕ್ಷನ್ ಚೆನ್ನಾಗಿರೋದು, ಇನ್ನೂ ಒಂದು ಶೋ ಮಡಿಕೊಂಡು 40 ವಾರ ಓಡಿಸಿದ್ವಿ. ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್, ಸೂಪರ್ ಡೂಪರ್. ಆ ಸಾಂಗ್ಸ್ ಆಗ್ಬೋದು, ಎಲ್ಲ ಪ್ರತಿಯೊಂದು ಚೆನ್ನಾಗಿತ್ತು. ಆಮೇಲೆ ಏನಾಗಿದೆ, ರಿಪೀಟ್ ಆಡಿಯನ್ಸ್ ಜಾಸ್ತಿ ಇದ್ದರು. ಆ ಪಿಕ್ಚರ್ ಆ್ಯಕ್ಚುಲಿ ಒನ್ ಟೈಮ್ ನೋಡೋದು ಅರ್ಥ ಆಗಲ್ಲ ಜನಗಳಿಗೆ. ಈ ಟ್ಯಾಗ್ ಲೈನ್ ಬೇರೆ ಹಾಕ್ಬಿಟ್ಟಿದ್ದಾರೆ, ಬುದ್ಧಿವಂತರಿಗೆ ಮಾತ್ರ. ಹಾಗಾಗಿ ಅದು ಜನ ಒಬ್ಬೊಬ್ಬರು 3 ಸಾರಿ 4 ಸಾರಿ ನೋಡ್ತಾಯಿದ್ರು. ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲ ಚೆನ್ನಾಗಿದೆ ಮೇಡಮ್. ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್. ಸರ್, ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದಾಗ, ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಬಂದಾಗ ಮಾತ್ರ ಈ ಕ್ರೇಜನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನುವಂಥದ್ದು ಒಂದು ರೀಸನ್ ಇತ್ತು. ಬಟ್ ಇವತ್ತು ರಿಲೀಸ್ ಆಗಿದೆಯೇ, ನಾವು ನೋಡ್ತಾ ಇದ್ವಿ ಆಡಿಯನ್ಸು ತುಂಬ ಜನ ಬರ್ತಾ ಇದ್ದಾರೆ. ಅರ್ಲಿ ಮಾರ್ನಿಂಗ್ ಶೋಗೆ ಎಷ್ಟು ಜನ ಇದ್ದರು ಮತ್ತು ಇವತ್ತು ಎಷ್ಟು ಶೋ ಇರುತ್ತೆ ಅಂತ? ಈಗ ಆ್ಯಕ್ಚುಲಿ ಇವತ್ತು 6 ಶೋ ಇದೆ. ಬೆಳಗ್ಗೆ 6:30 ಸ್ಟಾರ್ಟ್ ಆಗಿ 6:30 ಶೋ ಎಲ್ಲ ಫುಲ್ ಭರ್ತಿಯಾಗಿ ಹೌಸ್ಫುಲ್ ಆಗಿತ್ತು. ಈಗ ಒಂದು 50% ಆಗಿದೆ. ಅಂದರೆ ನೈಟ್ 10 ಕಾಲ ತನಕ 6 ಶೋ ಪರಲ್ಲ, ಎಲ್ಲ ಆನ್ಲೈನ್ ಹೋಗ್ತದೆ. ಎಲ್ಲ ಒಂದು 50% ಬುಕ್ ಆಗ್ತಾಯಿದೆ. ಚೆನ್ನಾಗಿದೆ ಮೇಡಮ್ ಕಲೆಕ್ಷನ್. ಈಗ ನೋಡಿ, ರಿಲೀಸ್ 25 ವರ್ಷ ಹೌಸ್ಫುಲ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ ಹೇಳಬೇಕು ಅಂದರೆ. ಮೊನ್ನೆ ಈಗ ನೆಕ್ಸ್ಟ್ ಕಾಟೇರ ಆದಮೇಲೆ ಅಪ್ಪು ಅವ್ರದ್ದು ಜಾಕಿ ಬಂತು. ಅದು 3 ದಿನ ಕ್ರೌಡು ಸಿನಿಮಾ ರಿಲೀಸ್, ಅದು ಸಹ ಚೆನ್ನಾಗಿತ್ತು. ಪರವಾಗಿಲ್ಲ. ಇದು ಚೆನ್ನಾಗಿದೆ. ಈ 50% ಆಗಿದೆ. ಜನ ಬರ್ತಿಲ್ಲ ಅಂತ ನಮ್ಮ ಗಾಂಧಿನಗರದಲ್ಲಿ ಎಷ್ಟೋ ಥಿಯೇಟ್ರ್ಗಳು ಮುಚ್ತಾ ಇದೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಸುಮಾರು ಥಿಯೇಟ್ರು. ಈಗ ರೀಸೆಂಟಾಗಿ ಕಾವೇರಿ ಮುಚ್ಚಿತು. ಬಟ್ ನಮ್ಮ ಪ್ರಸನ್ನ ಥಿಯೇಟ್ರಿಗೆ ರಿಲೀಸ್ ಮಾಡಿದ್ರು ಕೂಡ ತುಂಬ ಜನ ಬರ್ತಿದ್ದಾರೆ. ಎಷ್ಟು ಖುಷಿ ಇದ್ದಾರೆ ಮ್ಯಾನೇಜರು, ಮಾಲೀಕರೆಲ್ಲ ಅಂತ. ಎಲ್ಲ ಇದರ ಕಲೆಕ್ಷನ್ ಎಲ್ಲರೂ ಖುಷಿ ಮೇಡಮ್. ಈ ಪ್ರತಿಯೊಂದು, ಯಾಕೆಂದರೆ ಯಜಮಾನರುಗಳು ಕಷ್ಟ ಆಗುತ್ತೆ ಮೇಂಟೆನೆನ್ಸ್ ಮಾಡೋದು. ಎಲೆಕ್ಟ್ರಿಕ್ ನೋಡಿ, ಒಂದು ಪರ್ ಯೂನಿಟು 20 ರೂಪಾಯಿ ಆಗಿದೆ. ಹೇಗೆ ಕಟ್ಟೋದು, ಲೇಬರ್ಸಕ್ಕೆ ಮೇಂಟೆನೆನ್ಸು, ಸ್ಯಾಲ್ರಿ ಅಂತ. ಮತ್ತು ಇಷ್ಟು ದೊಡ್ಡ ಥಿಯೇಟ್ರಿಗೆ ಇನ್ವೆಸ್ಟ್ಮೆಂಟು ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರಿಗೂ ಕಷ್ಟ. ಈ ಥರ ಕಲೆಕ್ಷನ್ ಬಂದರೆ ಅವ್ರಿಗೊಂದು ಖುಷಿಯಾಗಿರುತ್ತೆ, ಎಲ್ಲರೂ ಖುಷಿ ಇರುತ್ತೆ ಮೇಡಮ್. 25 ವರ್ಷದ ಹಿಂದೆ ಥಿಯೇಟ್ರಿಗೆ ಉಪ್ಪಿ, ಅಂದರೆ ನೀವೇ ಹೇಳ್ದಂಗೆ 25 ಡೇಸ್ ಓಡ್ತು ಸಿನಿಮಾ ಅಂತ, 25 ವಾರ ಓಡ್ತು ಅಂತ. 25 ವಾರದಲ್ಲಿ ಎಷ್ಟು ಸಲ ಥಿಯೇಟ್ರಿಗೆ ಬಂದಿದ್ರು ಉಪ್ಪಿ ಸರು? ನೀವು ಉಪ್ಪಿ ಅವ್ರನ್ನ ನೋಡಿದ್ದು ಹೇಗಿತ್ತು ಅವತ್ತಿನ ಕ್ರೇಜು ಅಂತ? ಆ್ಯಕ್ಚುಲಿ ಫಸ್ಟ್ ಡೇನೇ ಬಂದಿದ್ದರು. ಫಸ್ಟ್ ಡೇ ಬಂದು ಒಂದು ರೌಂಡ್ಸ್ ಎಲ್ಲ ಜನಗಳದ್ರೆಲ್ಲ ನೋಡಿಕೊಂಡು ಎಲ್ಲ ಫಸ್ಟ್ ಮಾರ್ನಿಂಗ್ ಶೋಗೆ ಬಂದಿದ್ರು. ಒಂದು ವಿಸಿಟ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಪ್ರೊಜೆಕ್ಟೆಲ್ಲ ಪೂಜೆ ಮುಗಿಸ್ಕೊಂಡು ಹೋದರು. ಚೆನ್ನಾಗಿತ್ತು ಮೇಡಮ್. ಆವಾಗ ಅವ್ರು ಏನು ಅದೇ ಫಸ್ಟ್ ಸಿನಿಮಾ ಅಲ್ಲ, ಅವ್ರಿಗೊಂದು ಕ್ರೇಜು, ಜನ ನೋಡಬೇಕು ಅಂದ್ಬಿಟ್ಟು ವಿಪರೀತ ಕ್ರೌಡ್. ಇಲ್ಲಿ ಜಾತ್ರೆ ಥರ ನಡೀತಾ ಇತ್ತು ಆ್ಯಕ್ಚುಲಿ. ಒಂದು ಶೋ ಜನ ಒಳಗಡೆ ಹೋಗಿ, ಇನ್ನೊಂದು ಶೋ ಜನ ಆಚೆ ಇರೋರು. 1200 ರೂಪಾಯಿ ಇದು ಟಿಕೆಟು. ಇದು ರೇಟ್ ಆಫ್ ಅಡ್ಮಿಷನ್ನು ಕಡಿಮೆ ಇತ್ತು ಅವಾಗ. 1200 ಸೀಟಿಂಗ್ ಕೆಪಾಸಿಟಿ ಇದ್ರೂ 1,000 ಜನ ಆಚೆ ಇರೋರು, 1,000 ಜನ ಒಳಗಡೆ ಇರೋರು. ಅಷ್ಟು ಕ್ರೌಡು. ಅಷ್ಟು 50 ಡೇಸ್ ಅಂತೂ ಟಿಕೆಟ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಚೆನ್ನಾಗಿತ್ತು. ನಾಗರಾಜ್ ಅವರು ಯಾರ ಅಭಿಮಾನಿ? ಯಾಕಂದರೆ ತುಂಬ ಸಿನಿಮಾಗಳ 25 ವರ್ಷದ ನಿಮ್ಮ ಕರಿಯರಲ್ಲಿ ನೂರಾರು ಜನ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನ ನೋಡಿರ್ತೀರಿ. ಯಾರನ್ನ ಹೆಚ್ಚು ಆರಾಧನೆ ಮಾಡ್ತೀರಿ? ಜೊತೆಗೆ ಯಾರ ಸಿನಿಮಾಗಳನ್ನ ಹೆಚ್ಚು ನೋಡ್ತಾರೆ ನಾಗರಾಜು? ಮತ್ತು ಇಲ್ಲಿ ಸಿನಿಮಾ ರಿಲೀಸ್ ಆದಾಗ ನಾವು ಎಲ್ಲ ಆ್ಯಕ್ಟ್ರುಗಳ ಸಿನಿಮಾ ನೋಡ್ತೀವಿ ಮೇಡಮ್. ಇಂಥವ್ರೆ ಅಂತ ಇಲ್ಲ, ಬಟ್ ಎಲ್ಲರಿಗೂ ಇಷ್ಟ, ಎಲ್ಲರನ್ನೂ ನೋಡ್ತೀವಿ, ಎಲ್ಲರನ್ನೂ ಆರಾಧಿಸ್ತೀವಿ. ಇವತ್ತಿನ ಸಿನಿಮಾದ ಕಲೆಕ್ಷನ್ ರಿಪೋರ್ಟು ಎಷ್ಟು ಆಗ್ಬೋದು ಅಪ್ರಾಕ್ಸಿಮೇಟ್? ಅಂದರೆ ಎಷ್ಟು ಇವತ್ತು ಮಾತ್ರ 6 ಶೋನ ಅಥವಾ ಎಷ್ಟು ದಿನ ಇರುತ್ತೆ? ಇವತ್ತು ಮಾತ್ರ ಮೊದಲನೇ 6 ಶೋ ಇದೆ. ನಾಳೆಯಿಂದ 5 ಶೋ ಇರುತ್ತೆ ರೆಗ್ಯುಲರಾಗಿ. ನೋಡೋಣ ಎಷ್ಟು, ಒಂದು 2-3 ವಾರ ಹೋಗ್ಬೋದು ಪಿಕ್ಚರ್. ನೋಡೋಣ ಕಲೆಕ್ಷನ್ ಆಗಿ ಯಾವ ರೀತಿ ಡಿಪೆಂಡ್ ಅಪಾನ್ ಕಲೆಕ್ಷನ್ ಎಲ್ಲ ಕಂಟಿನ್ಯೂ ಮಾಡ್ತೀವಿ. ಅದು ಪರ್ ಶೋ 90,000 ಆಗುತ್ತೆ. GST ಎಲ್ಲ ಸೇರಿ 30,000 ರೂಪಾಯಿ, 90,000 ರೂಪಾಯಿ ಆಗುತ್ತೆ. ನೆನ್ನೆ ಮನೆಯಲ್ಲ 50 ಸೀಟು ಇರಲಿಲ್ಲ ಜನ ಇಲ್ಲಿ. ಈಗ ನೋಡಿ ಥಿಯೇಟ್ರ್ ಫುಲ್ ಭರ್ತಿ ಆಗಿದೆ. ಏನೋ ಖುಷಿ. ಜನ ಬಂದರೆ ಒಂಥರ ಅಟ್ರಾಕ್ಷನ್, ಇಲ್ಲಾಂದ್ರೆ ಬೋರ್ ಹೊಡಿತಾ ಇರ್ತದೆ. ಥಿಯೇಟ್ರ್ ತುಂಬ ಜನ, ಕಾಂಪೌಂಡ್ ತುಂಬ ಜನ ಇದ್ದರೆ ಖುಷಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಎಲ್ಲರೂ ಖುಷಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದಿಷ್ಟು ಪ್ರಸನ್ನ ಚಿತ್ರಮಂದಿರದ ಮ್ಯಾನೇಜರ್ ಅವರ ಮಾತುಗಳಾಗಿತ್ತು. ನಾಗರಾಜ್ ಅವರು, ನಾನು ಆಗಲೇ ಹೇಳಿದಾಗ 25 ವರ್ಷದ ಹಿಂದೆ ಸಿನಿಮಾ ರಿಲೀಸ್ ಆದಾಗ ಅವರೇ ಮ್ಯಾನೇಜರ್ ಆಗಿದ್ದರು. ಅವತ್ತಿನ ಕ್ರೌಡು ಅವ್ರು ಹೇಳಿದರು 1 ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾಯಿದ್ರು. ಹೊರಗಡೆ 1,000 ಜನ, ಒಳಗಡೆ 1,000 ಜನ ಸಿನಿಮಾ ನೋಡ್ತಿದ್ರೆ ಹೊರಗಡೆ 1,000 ಜನ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಳೋಕ್ಕೆ ನಿಂತಿರ್ತಾಯಿದ್ರು ಅಂತ.
ಅವತ್ತಿನ ಕ್ರೇಜ್ ಅವತ್ತಿಗೆ. ಬಟ್ ಇವತ್ತು ಕೂಡ ಸಿನಿಮಾ ರಿಲೀಸ್ ಆದಾಗ ಹೌಸ್ಫುಲ್ ಆಗಿದೆ ಅಂತ ಬೆಳಗ್ಗೆ ಶೋ. ರೀಸೆಂಟ್ ಡೇಸಲ್ಲಿ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರಿಗೆ ಜನ ಬರ್ತಿಲ್ಲ. ದೊಡ್ಡ ದೊಡ್ಡ ಸ್ಟಾರ್ಗಳು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಬೇಕು, ವರ್ಷಕ್ಕೊಂದು 2-3 ಸಿನಿಮಾಗಳನ್ನ ಮಾಡಬೇಕು, ಹಾಗಾದ್ರೆ ಮಾತ್ರ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರ್ಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಬಟ್ ಇವತ್ತು ಅವರು ಪ್ರಸನ್ನ ಚಿತ್ರಮಂದಿರದ ಮಾಲೀಕರು ದಿಲ್ ಖುಷಿಯಾಗಿದ್ದಾರೆ, ಮ್ಯಾನೇಜರ್ ಕೂಡ ಖುಷಿಯಾಗಿದ್ದಾರೆ. ಒಳ್ಳೆ ಕಲೆಕ್ಷನ್ ಆಗುತ್ತೆ ಮೇಡಮ್, 6 ಶೋಸ್ ಇದೆ ಇವತ್ತು ಅಂತ. ಸೊ ಇದೇ ಥರ ಸಿನಿಮಾಗಳು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನ ರಿಲೀಸ್ ಮಾಡೋದ್ರ ಜೊತೆಗೆ ಸ್ಟಾರ್ಸ್ಗಳ ಸಿನಿಮಾಗಳು ಬರ್ತಾ ಇರಲಿ. ಎಲ್ಲರೂ ಕೂಡ ಸಿನಿಮಾ ಮಾಡಲಿ, ಒಳ್ಳೊಳ್ಳೆ ಸಿನಿಮಾ ಬಂದರೆ ಜನ ಕೂಡ ಥಿಯೇಟ್ರಿಗೆ ಬಂದು ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ ನೋಡ್ತಾರೆ, ಒಳ್ಳೆ ಕಲೆಕ್ಷನ್ಸ್ ಆಗುತ್ತೆ. ಈ ಥರ ಚಿತ್ರಮಂದಿರಗಳನ್ನ ಉಳಿಸ್ಕೊಂಡು ನಮ್ಮ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರ್ಗಳ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.